ಬೀರುವುದರ ಮೂಲಕ ಸಕಲ ಜನರ ಜೀವನ ಸಮೃದ್ಧವಾಗಲಿ ಸುಖಮಯವಾಗಲಿ ಎಂದು ಮಹಾಲಕ್ಷ್ಮಿಯನ್ನು ಕುರಿತು ಒಂದು ಗೀತೆಯನ್ನು ಹಾಡುವ ಮೂಲಕ ಇದನ್ನು ಮುಕ್ತಿಸುವ ಕಾರ್ಯಕ್ರಮ ಸಂಪನ್ನವಾಗಿದೆ. ಭಾಗ್ಯದ ಲಕ್ಷ್ಮೀವಾಣಿ ಭಾಗ್ಯದ ಲಕ್ಷ್ಮೀವಾಣಿ ನಮ್ಮಮ್ಮನಿ ಭಾಗ್ಯದ ಲಕ್ಷ್ಮೀವಾಣಿ ಹೆಜ್ಜೆಯಲ್ಲಿ ನನ್ನ ಹೆಜ್ಜೆಯಲ್ಲಿ ಇವರ ಹೆಜ್ಜೆಗಳ ಬಲಿಯ ತೋರುತ್ತಾ ಅಜ್ಜನ ಪೂಜೆಯ ಬೇಳೆ ಅಕ್ಕಿಗೆ ಒಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀವಾಣಿ
ಇದನ್ನು ಕೂಡ ನಮ್ಮ ಭಕ್ತಿ ಸುಧಾ ಕಾರ್ಯಕ್ರಮದಲ್ಲಿ ವಾದ್ಯ ಸಹಕಾರವನ್ನು ನೀಡಿದ ಆತ್ಮೀಯರಾದ ಶ್ರೀ ದೇವರಾಜ್ ಕಾಮನಹಳ್ಳಿ ಕ್ಯಾಶಿವ ವಾದಕರು, ಶ್ರೀ ಗುರುಮೂರ್ತಿ ವಾದಕರು, ಶ್ರೀಯುತ ಮಣಿಯವರು ಹಿರಿಯ ಶ್ರೀಯುತ ಬಿ ವೆಂಕಟೇಶ್ ತಬಲಾ ವಾದಕರು ಮತ್ತು ಶ್ರೀ ಬಿ ಗಣೇಶ್ ಪೂರ್ವವಾದ ಧನ್ಯವಾದಗಳು ಮತ್ತು ಶಾಸ್ತ್ರೀಯ ಸಂಗೀತ ಗಾಯನದಲ್ಲಿ ನಮ್ಮೊಂದಿಗೆ ಪ್ರಥಮ ಹಂತದ ಭಕ್ತಿ ಸುಧಾ ಕಾರ್ಯಕ್ರಮದಲ್ಲಿ ಸಹಕರಿಸಿದ ಸಂಗೀತ ವಿದ್ವಾನ್ ಶ್ರೀ ಪುರುಷೋತ್ತಮರಿಗೆ ಪೂರ್ವವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಹೊಸ ವರ್ಷ ಜನತೆಗೆ ಸುಖ ಶಾಂತ ಬದುಕುಗಳನ್ನು ಉಂಟು ಮಾಡಲಿ ಎಂದು ಆಶಿಸಿ ಈ ಒಂದು ಭಕ್ತಿ ಸುಧಾ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಈ ಸಮಾಜ ಮುಖಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಭಗವಂತ ಎಲ್ಲಾ ರೀತಿಯ ಸನ್ಮಾನಗಳನ್ನು ಉಂಟು ಮಾಡಲಿ, ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಅವರು ಮಾಡಿಕೊಟ್ಟಿದ್ದೇವೆ ಪ್ರಾರ್ಥಿ ಅವರನ್ನ ನಮ್ಮ ತಮ್ಮ ಮುಂದೆ ಒಂದು ಸಿರಿ ಪರಿಚಯವನ್ನು ಮಾಡಿಕೊಂಡಿದ್ದೇನೆ. ಅದೇ ರೀತಿ ಮಾನ್ಯ ಅಪ್ಪಾಜಿರವರು ಅವರು ಬಹುಶಃ ಈ ಆಡಳಿತ ಸೇವೆಯಲ್ಲಿ ಈ ರೀತಿಯಾದಂತಹ ಸನ್ಮಾನವನ್ನು ಪಡೆಯತಕ್ಕಂಥ ಕಲೆ ಭಾವನೆ ಆ ಒಂದು ರೀತಿಯ ಅತ್ಯುತ್ತಮ ಅಪ್ಪಾಜಿರವರು ಯಾಕೆ ಕೇಳಿದ್ರೆ ಸಮಾಜ ಸೇವೆ
ಅವರಾಗಿ ನಿಲ್ಲಬೇಕಾಗುತ್ತೆ. ಈ ಒಂದು ದೃಷ್ಟಿಯಿಂದ ತಾವು ಸೇರಿರ್ತಕ್ಕಂಥವರೆಲ್ಲರೂ ಕೂಡ ಈ ರೀತಿಯಾದಂತಹ ಸಮಾಜ ಸೇವೆಗೆ ಮುಂದಾಗಬೇಕು ಮತ್ತು ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಉತ್ತೇಜನ ಕೊಡಬೇಕು. ಅವರ ಕೆಲಸವನ್ನು ಶ್ಲಾಘನೆ ಮಾಡಿದಾಗಲೇ ಅವರಿಗೆ ಹುಟ್ಟುಕೊಡ್ತಕ್ಕಂಥದ್ದು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಅನುವಾಗುತ್ತೆ ಅಂತಕ್ಕಂಥದ್ದು. ಈ ರೀತಿಯಾದಂತಹ 4 ಮುಖ್ಯ ವ್ಯಕ್ತಿಗಳ ಪರಿಚಯವನ್ನು ಮಾಡಿಕೊಡ್ತಕ್ಕಂಥ ಸೌಭಾಗ್ಯ ನನಗೆ ದೊರೆತಿದ್ದ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಹೊಂದಿಸಿ ನಾನು 2 ಮಾತನ್ನು ಮುಗಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ರೀತಿಯಲ್ಲಿ ನಾವು ಮುಂದುವರೆದಿದ್ದೇವೆ. ಸಾಂಸ್ಕೃತಿಕರಾಗಿರ್ಬೋದು ಅಥವಾ ಯಾವುದೇ ಕ್ಷೇತ್ರದಲ್ಲೂ ಕೂಡ ನಾವು ಹಿಂದಿಲ್ಲ. ಶ್ರೀಮತಿ ಶಶಿಕಲಾ ವಿಶ್ವನಾಥ್ ಅವರು ಗೊಂಬೆಗಳನ್ನು ಕುರಿತಕ್ಕಂಥ ರೀತಿಯಲ್ಲಿ ಇಡೀ ನಾಡಿಗೆ ಮಾದರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಅವರು ಈ ಸೇವೆಯನ್ನ ಮಾಡ್ತಾ ಇದ್ದಾರೆ ಮತ್ತು ಮಂಡ್ಯ ಬೇರೆಯವರ ಜನಕ್ಕೆ ಕೂಡಾಗ್ತಕ್ಕಂಥ ರೀತಿಯಲ್ಲಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಕೂಡ ಈ ಮಂಡ್ಯದಲ್ಲೇ ಇದ್ದು ಮಂಡ್ಯ ನಗರದಲ್ಲಿರ್ತಕ್ಕಂಥ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಇಡೀ ದೇಶಾದ್ಯಂತ ಒಂದು ಹೆಸರು ಬರ್ತಕ್ಕಂಥ ರೀತಿಯಲ್ಲಿ ಅವರು ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ. ಅವರು ಈ ಒಂದು ಬೊಂಬೆಯ ಇರ್ತಕ್ಕಂಥ ರೀತಿಯಲ್ಲಿ ಅದು ದಸರಾ ಟೈಮ್ ಇರ್ಬೋದು ಅಥವಾ ಬೇರೆ ಇರ್ಬೋದು ಈ ರೀತಿಯಾದಂಥ ಕಾರ್ಯಕ್ರಮವನ್ನು ನಡೆಸಿ ಎಲ್ಲರ ಮನವನ್ನು ಗೆದ್ದಿರ್ತಕ್ಕಂಥ ಶಶಿಕಲಾ ವಿಶ್ವನಾಥ್ ಅವರು ಕೂಡ ಭಗವಂತ ಎಲ್ಲಾ ರೀತಿಯ ಸನ್ಮಾನವನ್ನು ಉಂಟು ಮಾಡಿ ಇನ್ನೂ ಹೆಚ್ಚು ರೀತಿಯಲ್ಲಿ ಸಮಾಜ ಸೇವೆ ಮಾಡ್ತಕ್ಕಂಥ ಅವಕಾಶವನ್ನ ಭಗವಂತವನ್ನು ಕರುಣಿಸಿದ್ದೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಈಗ ಅವ್ರಿಗೂ ಕೂಡ ಅಭಿನಂದನೆಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಇನ್ನೊಬ್ಬ ವ್ಯಕ್ತಿ ಮೇಡಮ್ ಸ್ವಲ್ಪ ಈಗ ಇಬ್ಬರು ನಾವು ಸನ್ಮಾನ ಮಾಡಿದ್ದೇವೆ. ಈ ಸನ್ಮಾನಗಳು ಕೂಡ ಯಾವಾಗ ಕೂಡ ಮುಂದುವರಿಬೇಕು. ಸನ್ಮಾನ ಅಂತಕ್ಕಂಥದ್ದು ಜವಾಬ್ದಾರಿ ಅವರು ಮುಂದೆಯೂ ಸಹ ಈ ಸಮಾಜ ಸೇವೆಯಲ್ಲಿ ಅವರು ಹೆಚ್ಚು ಹೆಚ್ಚು ರೀತಿಯಲ್ಲಿ ದುಡಿದು ನಮ್ಮೆಲ್ಲರೂ ಕೂಡ ಕೀರ್ತಿಯನ್ನು ತರಲಿ ಆಗಿಸಿ ಶಕ್ತಿಯನ್ನು ಭಗವಂತನಿಗೆ ಕರುಣಿಸಿ ಪ್ರಾರ್ಥನೆ ಮಾಡಿ ಈ ಇಬ್ಬರು ವ್ಯಕ್ತಿಗಳ ಕೀರ್ತಿ ಪಕ್ಷವನ್ನು ಮುಂದೆ ಇಟ್ಟಿದ್ದೇವೆ. ಈ ಹೊಸ ವರ್ಷ ನಾವು ಪ್ರತಿ ವರ್ಷ ಬೆಳಗ್ಗೆ ಎದ್ದೇಳಬೇಕಾದ್ರೆ ಹಳೆ ವರ್ಷದ ಎಲ್ಲ ಕಹಿ ನೆನಪುಗಳು ಹೋಗಿ ಹೊಸ ವರ್ಷದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಹಣ, ಐಶ್ವರ್ಯ, ಒಡವೆ ಎಲ್ಲ ಬರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ತೀವಿ. ಅದೇ ರೀತಿ ನಮ್ಮೂರು ಕೂಡ ಈ ಹೊಸ ವರ್ಷದಲ್ಲಿ ಹೊಸ ಬದಲಾವಣೆಯನ್ನ ಕಂಡು ಹೊಸ ರೂಪ ಮಂಡ್ಯಕ್ಕೆ ಬರಲಿ. ನಾವೆಲ್ಲ ಸುಖ, ಶಾಂತಿ, ನೆಮ್ಮದಿಯಿಂದ ಇರೋಣ. ನಮ್ಮ ರಸ್ತೆಗಳಿಂದ ಹಿಡಿದು ನಮ್ಮೆಲ್ಲ ಮೈದಾನಗಳು ನಮ್ಮೂರಿಗೆ ಹೊಸ ರೂಪ ಬರಲಿ ಅಂತೇಳಿ ನೀವು ಕೂಡ ದೇವರಲ್ಲಿ ಪ್ರಾರ್ಥಿಸಿ. ನಮ್ಮ ವಿದ್ಯಾಶಂಕರ್ ಅವರು ಶಾರದಾ ಮಾತೆಯ ಒಂದು ಹಾಡನ್ನ ಒಳ್ಳೆ ಅದ್ಭುತವಾಗಿ ಆಡಿದ್ದಾರೆ. ಆ ಶಾರದಾ ಮಾತೆಯಲ್ಲಿ ನಮ್ಮ ಈ ವರ್ಷ ಮಂಡ್ಯ ಹೊಸ ರೂಪ ಮತ್ತು ಹೊಸ ನಾಯಕತ್ವವನ್ನ ಕಾಣ್ಲಿ ಅಂತೇಳಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ಕೋರ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಆತ್ಮೀಯ ಬಂಧುಗಳೇ, ಇವತ್ತಿನ ಒಂದು ಹೊಸ ವರ್ಷದ ಅಂಗವಾಗಿ ಜನತೆಗೆ ಅಂದ್ರೆ ನನ್ನೊಳಗಿನ ನಮ್ಮೊಳಗಿನ ದಿನನಿತ್ಯ ಬೆರೆಯುತ್ತಾ ನಮ್ಮ ಹೊಸತನ್ನ ಹುಡುಕ್ತಾ ಹಳೆಯ ಕೈ ಘಟನೆಗಳನ್ನ ಮರೆಯುತ್ತಾ ಹೊಸತನವನ್ನ ಹುಡುಕ್ಲಿಕ್ಕೋಸ್ಕರ ಈ ಹಿಂದಿನ ಪೂರ್ವಜರು ಹೊಸ ವರ್ಷದ ಒಂದು ಕಾಲಘಟ್ಟವನ್ನ ಜನವರಿ 1ನೇ ತಾರೀಕು ಅಂತ ಸ್ಥಾಪನೆ ಮಾಡಿ ನಮ್ಮ ಹಳೆಯ ಕೈ ಘಟನೆಗಳು, ಹಳೆಯ ನೆನಪುಗಳನ್ನ ಮರೆತು ಸವಿ ನೆನಪುಗಳನ್ನ ನೆನೆದು ನಮ್ಮ ಜೀವನದಲ್ಲಿ ಉಲ್ಲಾಸಭರಿತರಾಗಿ ನಮ್ಮ ಜೀವನವನ್ನ ಉಲ್ಲಾಸಗೊಳಿಸುವುದಕ್ಕೋಸ್ಕರ ಇನ್ನು ನನಗೆ ಕೆಟ್ಟದ್ದಾಗಲ್ಲ, ಮುಂದೆ ಒಳ್ಳೇದಾಗ್ತದೆ ಅಂತೇಳಿ ಒಂದು ಅನ್ಸ್ಕೊಂಡು ಮಾನಸಿಕ ಸ್ಥಿತಿಯನ್ನ, ಜನಗಳಿಗೆ ಒಂದು ಮಾನಸಿಕ ಸ್ಥಿತಿಯನ್ನ, ಮಾನಸಿಕ ಸ್ಥಿರತೆಯನ್ನ ಕಂಡುಕೊಳ್ಳುವಲ್ಲಿ ಈ ದಿನವನ್ನ ನಿಗದಿತ ಮಾಡಿ ಹೊಸ ವರ್ಷದ ಆಚರಣೆ ಅಂತ ನಮ್ಮೆಲ್ಲ ಹಿರಿಯರು ಮಾಡಿದ್ದಾರೆ. ಆ ಒಂದು ಹೊಸ ವರ್ಷದ ಶುಭಾಶಯವನ್ನ ಕೋರ್ಲಿಕ್ಕೆ ನಮ್ಮ ನಿಮ್ಮೆಲ್ಲರ ಶ್ರೀ ರಂಜನಿ ಕಲಾ ವೇದಿಕೆ ಮಂಡ್ಯ ಹಾಗೂ ಇತರ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಇವತ್ತು ನಾವು ನೀವೆಲ್ಲ ಇಲ್ಲಿ ಸೇರಿದ್ದೀವಿ. ಶುಭಾಶಯವನ್ನ ವಿನಿಮಯ ಮಾಡಿಕೊಳ್ಳಿಕ್ಕೆ ದಯಮಾಡಿ ಬರೀ ಶುಭಾಶಯ ಮಾತಿನಲ್ಲಿ ವಿನಿಮಯ
ಮಾಡ್ಕೊಳ್ತಾ ಇದ್ದೀರಿ ಅನ್ಬೇಡಿ, ಸಿಹಿ ಕೊಟ್ರೆ ಒಳ್ಳೇದಿತ್ತು ವಿದ್ಯಾಣ. ಹಾಗೆ ಈ ವೇದಿಕೆ ಮೇಲೆ ನಮ್ಮೆಲ್ಲರ ಹಿರಿಯರು, ಮಾಜಿ ಸಚಿವರು ಆದಂತಹ ಶ್ರೀಯುತ MS ಆತ್ಮಾನಂದ್ ಅವರು ಇದ್ದಾರೆ. ಹಾಗೆ ನಳಿನಿ ರಮೇಶ್ ಅವರು ಇದ್ದಾರೆ. ಹಿರಿಯರಾದ ಪ್ರಹ್ಲಾದ್ ರಾವ್ ಅವರು ಇದ್ದಾರೆ. ಹಾಗೆ ಹೊಸ ವರ್ಷದ ಶುಭಾಶಯವನ್ನು ಸಲ್ಲಿಸೋಕ್ಕೋಸ್ಕರನೇ ಬಂದಿರತಕ್ಕಂಥ ಮಿತ್ರರಾದ ಶ್ರೀಯುತ ರವಿಕುಮಾರ್ ಗಣಿಗಾರ್ ಅವರಿದ್ದಾರೆ. ಹಾಗೆ ಅಭಿನಂದಿತರಿಗೆ ಅಭಿನಂದನಾ ಭಾಷಣವನ್ನು ಮಾಡಲಿಕ್ಕೋಸ್ಕರ ನಮ್ಮ ಹಿರಿಯ ಖ್ಯಾತ ವಕೀಲರು, ಹಿರಿಯರು, ಸಮಾಜದ ಹಿರಿಯರು ಆದಂಥ ಶ್ರೀಯುತ ಬಸವಯ್ಯನವರಿದ್ದಾರೆ. ಹಾಗೆ ನಮ್ಮ ಸಮಾಜ ಸೇವಕರಾದ ನಮ್ಮ ವೆಂಕಟೇಶ್ ಬಾಬಣ್ಣವರಿದ್ದಾರೆ. ಹಾಗೆ ದಿನನಿತ್ಯದ ಒಡನಾಡಿ ಅಂದರೂ ಹೇಳಿದ್ರೆ ತಪ್ಪಾಗಲಾರ್ದು, ಹಲವಾರು ಕಾರ್ಯಕ್ರಮಗಳಲ್ಲಿ ಜೊತೆಲೇ ಇರ್ತೀವಿ. ನಮ್ಮ ಅಪ್ಪಾಜಣ್ಣವರಿದ್ದಾರೆ. ಹಾಗೆ ನಮ್ಮ ಮಿತ್ರರಾದ ಚಂದ್ರಶೇಖರ್ ಅವರಿದ್ದಾರೆ. ಹಾಗೆ ನಮ್ಮ ವಿಜಯ್ ಸಿಂಗ್ ಅವರು, ಹಾಗೆ ನಮ್ಮ ಜನಾರ್ದನ್ ರವರು, ಹಾಗೆ ನಮ್ಮ ಶಾರದಾ ರಮೇಶ್ ರಾಜ್ ಅಕ್ಕನವರು, ಹಾಗೆ ನಮ್ಮ ಅಕ್ಕನವರಾದ ಪ್ರಮೀಳಾ ಧನಂಜಯ ಅವರು, ಹಾಗೆ ಶಶಿಕಲಾ ಅವರು, ಹಾಗೆ ನನ್ನೆಲ್ಲ ಈಗ ತಾನೇ ಮೈಶುಗರ್ ಕಂಪನಿ ಮಾಜಿ ಅಧ್ಯಕ್ಷರು, ನಮ್ಮೆಲ್ಲರ ಹಿರಿಯರಾದಂಥ ಸಿದ್ದರಾಮೇಗೌಡರು ಬಂದಿದ್ದಾರೆ. ಅವ್ರಿಗೂ ಸಹ ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ಭಾಗದ ಎಲ್ಲ ಹಿರಿಯರು ಈ ಪುಣ್ಯ ಸ್ಥಳದಲ್ಲಿ ನೆರೆದಿದ್ದೀವಿ. ಎಲ್ಲರಿಗೂ 2013ನೇ ಇಸ್ವಿಯ ಹೊಸ ವರ್ಷದ ಹಾರ್ದಿಕ ಶುಭ ಕಾಮನೆಗಳನ್ನ ಶ್ರೀ ಶ್ರೀ ವಿದ್ಯಾ ಗಣಪತಿ ಸನ್ನಿಧಾನದಲ್ಲಿ ಕೋರುತ್ತಾ, ಸ್ವಾಮಿ ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ. ಎಲ್ಲರ ಬದುಕು, ಜೀವನ ವೈಯಕ್ತಿಕವಾಗಿ, ಸಾಮಾಜಿಕವಾಗಿ ಹಸನಾಗಿರಲಿ. ನಿಮ್ಮೆಲ್ಲರ ಒತ್ತಾಸೆ ಸಮಾಜವನ್ನು ಒಳತು ಮಾಡ್ತಕ್ಕಂಥದ್ದು ಮತ್ತು ನಮ್ಮ ಜೀವನ ವ್ಯವಸ್ಥೆಯನ್ನು ಸರಿಪಡಿಸಿಕೊಳ್ಳುವಂಥದ್ದು ಇವತ್ತಿನ ಜೀವನದಲ್ಲಿ ಆಗಿದೆ. ಹಾಗಾಗಿ ನೀವೆಲ್ಲ ಸಹೋದರತ್ವ ಭಾವದಿಂದ ಕೂಡಿ ಇಂದಿನ ದಿನದಿಂದ ಈ ಒಂದು ಹೊಸ ವರ್ಷದ ಮಿಲನದಲ್ಲಿ ಬಹಳ ಆತ್ಮೀಯವಾಗಿ ಬದುಕೋಣ. ಹಾಗೆ ಆ ನಿಟ್ಟಿನಲ್ಲಿ ಈ ಒಂದು ಹಿರಿಯರ ವೇದಿಕೆಯನ್ನ ಸೃಷ್ಟಿ ಮಾಡಿ ನಮ್ಮೆಲ್ಲರನ್ನ ಈ ವೇದಿಕೆಗೆ ಆಹ್ವಾನಿಸಿ ಶುಭ ಕೋರುವುದಕ್ಕೋಸ್ಕರ ನಮ್ಮ ವಿದ್ಯಾಶಂಕರ್ ಅವರು ಈ ಒಂದು ಪುಟ್ಟ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಎಲ್ಲರಿಗೂ ಈ ವರ್ಷ ಶುಭವಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ನಮ್ಮನ್ನು ಆತ್ಮೀಯವಾಗಿ ಕರೆದಂಥ ವಿದ್ಯಾಶಂಕರ್ ಅವರಿಗೂ ಸಹ ಹೊಸ ವರ್ಷದ ಶುಭಾಶಯವನ್ನು ಹೇಳ್ತಾ ನೆರೆದಿರ್ತಕ್ಕಂಥ ಎಲ್ಲ ತಂದೆ ತಾಯಂದಿರಿಗೆ, ಹಿರಿಯರಿಗೆ ಒಂದ್ಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ವಿಜಯ ಕನ್ನಡ. ಶ್ರೀ HP ಮಹೇಶ್ ಅವರು, ಜಿಲ್ಲಾ ಬಿಜೆಪಿ ಅಧ್ಯಕ್ಷರು, ಇವರಿಗೆ ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಇಂದಿನ ಸಮಾರಂಭದಲ್ಲಿ ಸನ್ಮಾನಿತರನ್ನು ಅಭಿನಂದಿಸಿದ ಮಾಜಿ ಸಚಿವರು, ಆತ್ಮೀಯರು, ಕಲಾವಿದರು ಆದ ಶ್ರೀ ರಮೇಶ್ ಆತ್ಮಾನಂದ್ ಅವರಿಗೆ ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ, ಇಂದಿನ ಸಮಾರಂಭದಲ್ಲಿ ಅಭಿನಂದನಾ ಭಾಷಣವನ್ನು ಮಾಡಿದ ಹಿರಿಯ ವಕೀಲರು ಆದ ಶ್ರೀ ಬಸವಯ್ಯನವರಿಗೆ ಪೂರ್ವಕವಾದ ವಂದನೆಯನ್ನು ಸಲ್ಲಿಸುತ್ತಾ, ಮಂಡ್ಯ ಜಿಲ್ಲಾ ಜನತೆಗೆ ಹೊಸ ವರ್ಷದ ಶುಭಾಶಯವನ್ನು ಅತ್ಯಂತ ಉತ್ಸಾಹದಿಂದ ಸಂದೇಶವನ್ನು ಹೇಳಿದ ಯುವಕರು, ಸಮಾಜ ಸೇವಕರಾದ ಶ್ರೀ ಪಿ ರವಿಕುಮಾರ್ ಗಣಿಗಾರ್ ಅವರಿಗೆ ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇಂದಿನ ಸಮಾರಂಭದಲ್ಲಿ ಮಹಿಳಾ ಸನ್ಮಾನಿತರನ್ನು ಅಭಿನಂದಿಸಿದ ಸಮಾಜ ಸೇವಕರಾದ ಶ್ರೀಮತಿ ನಳಿನಿ ರಮೇಶ್ ಅವರಿಗೆ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮತ್ತೊಬ್ಬರು ಮುಖ್ಯ ಅತಿಥಿಗಳಾದ ಶ್ರೀಮತಿ ಶಾರದಾ ರಮೇಶ್ ರಾಜರವರಿಗೆ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ಎಲ್ಲ ಸನ್ಮಾನಿತರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇಂದಿನ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವ ನೇತಾಜಿ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಅವರಿಗೆ ಹೃತ್ಪೂರ್ವಕವಾದ
ವಂದನೆಗಳನ್ನು ಸಲ್ಲಿಸ್ತಾ ಸಮಾರಂಭದಲ್ಲಿ ಅತ್ಯಂತ ಆತ್ಮೀಯತೆಯಿಂದ ಭಾಗವಹಿಸಿರುವ ಹಿರಿಯರಾದ ಶ್ರೀ ಜನಾರ್ದನ್ ಅವರಿಗೆ ಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ನಿರ್ದೇಶಕರು, ಯುವ ಮಿತ್ರರು, JDS ನಗರ ಘಟಕದ ಪ್ರಧಾನ ಕಾರ್ಯದರ್ಶಿಗಳು ಆದ ಶ್ರೀ ವಿಜಯ ಸಿಂಹರವರಿಗೆ ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಿರು ಕಾಣಿಕೆಯನ್ನ, ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಅನ್ನಿಸ್ತಾ ಇದ್ದೀವಿ. ಇದುವರೆಗೂ ಕೂಡ ಭಕ್ತಿ ಸುಧಾ ಕಾರ್ಯಕ್ರಮದಲ್ಲಿ ನಮ್ಮೊಡನೆ ಸಹಕರಿಸಿದ ಎಲ್ಲ ಕಲಾವಿದರಿಗೂ ಪೂರ್ವಕವಾದ ಧನ್ಯವಾದಗಳನ್ನು ಕೋರುತ್ತಾ ನಿಮ್ಮ ಮುಂದೆ ಮತ್ತು ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ MS ಚಿದಂಬರಂ ಅವರನ್ನ ಅತ್ಯಂತ ಪ್ರೀತಿಯಿಂದ ಈ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಅವರಿಗೆ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಅನ್ನಿಸ್ತಾ ಇದ್ದೀವಿ. ಶ್ರೀ ಕಾವೇರಿ ಕಲಾ ಸಂಘದ ಅಧ್ಯಕ್ಷರು, ಆತ್ಮೀಯರು, ಹಿರಿಯರಾದ ಶ್ರೀ GM ಮಲ್ಲಪ್ಪ ಇವರಿಗೆ ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಪತ್ರಿಕಾ ಮಿತ್ರರಿಗೆ, ಆತ್ಮೀಯರಿಗೆ, ಹಿರಿಯರಿಗೆ, ಕರ್ನಾಟಕ ಹೊಯ್ಸಳ ಕರ್ನಾಟಕ ಸೇವಾ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಶ್ರೀ ಅನಂತರಾಮ ಶಾಸ್ತ್ರಿಗಳು ದಯಮಾಡಿ ತಮ್ಮ ಆತ್ಮೀಯವಾದ